ಮಕ್ಕಳಿಗಾಗಿ ಒಂದು ಸುಂದರ ಪ್ರಯೋಗದ ಹೆಸರು ನರ್ತಿಸುವ ಮೇಣದ ಬತ್ತಿ ಅಥವಾ ಡ್ಯಾನ್ಸಿಂಗ್ ಕ್ಯಾಂಡಲ್. ನಾವಿಲ್ಲಿ ತೆಗೆದುಕೊಂಡಂಥ ವಸ್ತುಗಳು 2 ಒಂದೇ ಗಾತ್ರದ ಗಾಜಿನ ಲೋಟಗಳು, ಗ್ಲಾಸ್ಗಳು, ಒಂದು ಮೇಣದ ಬತ್ತಿ, ಆನಂತರ ಒಂದು ಸೂಜಿ. The experiment what we conduct now pertains to dancing candle. We have taken 2 glasses of the same size, 1 candle and a needle. What should you do? You get both the ends of the candle ready for burning. Usually candles have one end ready. You get the other end too ready. ಮೇಣದ ಬತ್ತಿಯ 2 ಕೊನೆಗಳನ್ನು ಉರಿಯುವಿಕೆಗೆ ಸಿದ್ಧಗೊಳಿಸಿ. ಒಂದು ಬದಿ ಸ್ವಲ್ಪ ಕೆತ್ತಿ ಸಿದ್ಧ ಮಾಡಬೇಕಾಗಿತ್ತು. You may have to clear it a bit such that it burns well. Now drive a needle through the candle in such a way that it is exactly at the middle. You measure the distance and then mark the point. Let it be the exact center, exact middle point, and pass the needle through that. I have taken a thick candle so that it's visible to all of you. You can take a very thin candle and do. In case the candle is not strong enough to withstand the needle passing through, you can heat the needle a bit. Hold it with a piece of cloth and slowly insert it. Now we have done it. Shall we go ahead with the experiment? ನಡು ಮಧ್ಯದಲ್ಲಿ ಮೇಣದ ಬತ್ತಿಯ ಉದ್ದವನ್ನು ಸರಿಯಾಗಿ ಅರ್ಧಕ್ಕೆ ವಿಭಜಿಸಿಕೊಂಡು ಮಧ್ಯದಲ್ಲಿ ಒಂದು ಸೂಜಿಯನ್ನು ಹಾಯಿಸಿ. ಸೂಜಿಯನ್ನು ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ದೂಡಿದರೂ ಕೂಡ ಅದು ಹಾದು ಹೋಗುತ್ತೆ. ಈ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ. 2 ಕಡೆಯ ತೂಕ ಒಂದೇ ಇರಬೇಕು, ಸಮತೂಕ. ಈ ರಂಧ್ರವನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದಿರಿ. ಈಗ ಪ್ರಯೋಗ ಮಾಡಿ ನೋಡೋಣ. ಇಟ್ ವಿಲ್ ಬಿ ಕ್ವೈಟ್ ಅಮೇಝಿಂಗ್. ಅದ್ಭುತವಾದಂಥ ಒಂದು ದೃಶ್ಯವನ್ನು ನೀವು ನೋಡ್ತೀರಿ, ಹೇಗೆ ಅದು ನರ್ತಿಸ್ತದೆ ಅಂತ. ಈಗ 2 ಕಡೆ ಹೊತ್ತಿಕೊಂಡಿದೆ. ನಾನೀಗ ಈ ಕ್ಯಾಂಡಲನ್ನು ಇಲ್ಲಿ ಹೀಗೆ ಇಡ್ತೇನೆ. ಈ ಸೂಜಿಗಳ ಆಧಾರದ ಮೇಲೆ ಇಟ್ಟಿದ್ದೇನೆ. ಈಗ ನೋಡಿ ಹೇಗೆ ಅದು ವರ್ತಿಸ್ತದೆ ಅಂತ. ಮೈನ ಕರಗುತ್ತೆ. As the 2 ends of the candle start burning, the wax will start melting. So there will be a slight difference in the weight at either ends. ಇಲ್ಲಿ ಮೇಣದ ಬತ್ತಿ ಉರಿಯುವಾಗ ಮೈಣದ ಕರಗು ಸ್ವಲ್ಪ ಹೆಚ್ಚಾಗಿರ್ತದೆ. ಮೆಲ್ಟಿಂಗ್ ವಿಲ್ ಬಿ ಮೋರ್ ಅಟ್ ದಿಸ್ ಎಂಡ್, ಮೆಲ್ಟಿಂಗ್ ವಿಲ್ ಬಿ ಲೆಸ್ ಹಿಯರ್. ಆಟೋಮ್ಯಾಟಿಕಲಿ there will be a difference in the weight at both ends and the candle will start. We see the result now itself. It started moving. Watch well. ಜಾಗೃತೆಯಿಂದ ಗಮನಿಸಿ. 2 ಕಡೆಯ ತೂಕ ಒಂದೇ, ಒಂದು ಕಡೆಯ ತೂಕ ಇನ್ನೊಂದು ಕಡೆಯ ತೂಕಕ್ಕಿಂತ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳಿದರೆ ಯು ಸಿ ದಿ ಡಿಂಗ್ ಟಾಂಗ್ ಮೂಮೆಂಟ್, ಸೀ ಸಾ ಮೂಮೆಂಟ್. ಮೈಣದ ಬತ್ತಿ ಹಿಂದಕ್ಕೂ ಮುಂದಕ್ಕೂ ಮೇಲಕ್ಕೂ ಕೆಳಕ್ಕೂ ಅದು ಹೋಗ್ಲಿಕ್ಕೆ ನರ್ತಿಸ್ಲಿಕ್ಕೆ ಆರಂಭಿಸ್ತದೆ.
ಈ ಅದ್ಭುತಗಳೆಲ್ಲ ಆಗ್ತವೆ. Patiently you watch and see. As the wax goes on melting at either ends, there will be an imbalance as regards the weight at either ends, and the candle will start dancing to and fro. It's a beautiful sight. It's all because of burning of the flames and melting of the wax. ಮೈಣದ ಬತ್ತಿ ಉರಿಯುತ್ತಾ ಇರುವುದು ಎರಡು ಇಕ್ಕಡೆಗಳಲ್ಲಿ, ಹಾಗೂ ತೂಕದಲ್ಲಿ ಆಗುವಂತಹ ವ್ಯತ್ಯಾಸದಿಂದಾಗಿ, ಇಕ್ಕಡೆಗಳ ತೂಕದಲ್ಲಿ ಆಗುವ ವ್ಯತ್ಯಾಸದಿಂದಾಗಿ ಯು ಸಿ ದಿ ಡ್ಯಾನ್ಸ್, ನೀವು ನರ್ತನವನ್ನು ನೋಡ್ತೀರಿ. ಮಕ್ಕಳು ಪ್ರಯೋಗ ಮಾಡುವಾಗ ಹಿರಿಯರನ್ನು ಪಕ್ಕದಲ್ಲಿ ಇರಿಸಿಕೊಂಡೇ ಮಾಡಬೇಕು. ಹಿರಿಯರ ಸಂಪೂರ್ಣ ಸಹಾಯವನ್ನು ಪಡೆದುಕೊಳ್ಳಿ, ಎಚ್ಚರದಿಂದ ಮಾಡಿ, ಯಾವುದೇ ಅಪಘಾತಕ್ಕೆ ಅವಕಾಶ ಸಿಗದಂತೆ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಬಂದಾಗ ಕೂಡ ನೀವು ಮನೆಯಲ್ಲಿ ಈ ಪ್ರಯೋಗವನ್ನು ತೋರಿಸಿದ್ರೆ ಅವರೆಂದೂ ನಿಮ್ಮ ಈ ಪ್ರಯೋಗವನ್ನು ಮುಂದೆ ಮರೆಯಲಿಕ್ಕಿಲ್ಲ. ರೈಟ್? ಆಲ್ ಆಫ್ ಯು ವಿಲ್ ಡೂ. ಎಲ್ಲರೂ ಮಾಡ್ತೀರಾ ನೀವು? ಥ್ಯಾಂಕ್ ಯು.